ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಅಂದ್ರೆ ಪವರ್ ಕಟ್. ಇವಾಗ ಎಕ್ಸಾಮ್ಸ್ ನಡೀತಾ ಇದ್ದೆ, ಏನೋ ಇಂಪಾರ್ಟೆಂಟ್ ಕೆಲಸ ನಡೀತಿರುತ್ತೆ. ಹೆಂಗಸರು ಸೀರಿಯಲ್ ನೋಡ್ತಿರ್ತಾರೆ, ಅಡುಗೆ ಮನೆಯಲ್ಲಿ ಖಾರ ರುಬ್ತಿರ್ತಾರೆ, ಅಥವಾ ಈಗ ಶೆಕೆ ಬೇರೆ ಶುರುವಾಗಿರೋದ್ರಿಂದ ಎ ಸಿ ಆನ್ ಅಲ್ಲಿ ಇರುತ್ತೆ. ಸಡನ್ ಕರೆಂಟ್ ಹೋದ್ರೆ ಏನ್ ಮಾಡ್ತೀರಾ? ಪವರ್ ಕಟ್ಗೆ ಬೆಸ್ಟ್ ಸೊಲ್ಯೂಷನ್ ಒಂದು ಒಳ್ಳೆ ಇನ್ವರ್ಟರ್. ಇವತ್ತು ಬನ್ನಿ ಆ ಇನ್ವರ್ಟರ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ. ಸೊ ನಿಮ್ಮೆಲ್ಲ ಪವರ್ ಕಟ್ಗೆ ಸೊಲ್ಯೂಷನ್ ಒಕಾಯ ಇನ್ವರ್ಟರ್ಸ್ ಮತ್ತೆ ಬ್ಯಾಟ್ರಿ. ಒಕಾಯ ಬಂದು ಲಾಸ್ಟ್ 20 years ಇಂದ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ, ಮತ್ತೆ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿ ಇವತ್ತು ಜನರ ಮಧ್ಯೆ ಗುರುತಿಸ್ಕೊತಾ ಇದೆ. ಅಂಡ್ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿನ ಬಳಸ್ಕೊಂಡು ಒಂದು ಇನ್ವರ್ಟರ್ಸ್ ಮತ್ತೆ ಬ್ಯಾಟ್ರೀಸ್ ನ ತಯಾರಿಸ್ತಾ ಇದ್ದಾರೆ. ಬನ್ನಿ ನಾನೀಗ ಅದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಸೊ ಒಕಾಯ ಇನ್ವರ್ಟರ್ಸ್ ಅಲ್ಲಿ ಎರಡು ತರ ಇದೆ. ಒಂದು ಓಮ್ ಇನ್ವರ್ಟರ್ ಸೀರೀಸ್ ಅಂದ್ರೆ ಮನೆಗೆ ಯೂಸ್ ಮಾಡುವಂತದ್ದು, ಇನ್ನೊಂದು ಐ ಕೆಪಾಸಿಟಿ ಇನ್ವರ್ಟರ್ ಸೀರೀಸ್ ಅಂದ್ರೆ ಕಮರ್ಷಿಯಲ್, ಕ್ಲಿನಿಕ್ಸ್ ಮತ್ತೆ ಅಂಗಡಿಗಳಿಗೆ ಯೂಸ್ ಮಾಡುವಂತದ್ದು. ಸೊ ಇದೆರಡು ಇನ್ವರ್ಟರ್ ಅಲ್ಲಿ ಟ್ರೂ ಸೈನ್ ವೇವ್ ಟೆಕ್ನಾಲಜಿ ಬಳಸ್ಕೊಂಡು ಇನ್ವರ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂಡ್ ಟ್ರೂ ಸೈನ್ ವೇವ್ ಅಂದ್ರೆ ನಿಮ್ಮ ಮನೆಗಳಿಗೆ ಕರೆಂಟ್ ಹೋದಾಗ ಸ್ಮೂತ್ ಆಗಿ ಸ್ಟೆಬಲ್ ಆಗಿ ಪವರ್ ಸಪ್ಲೈನ ಕೊಡ್ತಾ ಹೋಗುತ್ತೆ. ಏನಪ್ಪಾ ಇಷ್ಟು ಚಿಕ್ಕ ಇನ್ವರ್ಟರ್ ನ ತೋರಿಸ್ಬಿಟ್ಟು ಇಷ್ಟೊಂದೆಲ್ಲ ಆಪ್ಷನ್ ಕೊಡ್ತಿದ್ದಾನೆ ಅಂತ ಅನ್ಕೋತಿದ್ದೀರಾ? ಗಾದೆ ಇದೆಯಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲವನ್ನು ಬಳಸಿ ಇಂಟ್ರೊಡ್ಯೂಸ್ ಮಾಡ್ತಿರೋ ಇನ್ವರ್ಟರ್ಸ್. ಇದರಲ್ಲಿ ನ್ಯಾನೋ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ಆಪ್ಟಿಮೈಸ್ PCB ಡಿಸೈನ್ ಮತ್ತೆ ಅಡ್ವಾನ್ಸ್ ಮೈಕ್ರೋ ಪ್ರೊಸೆಸರ್ ಅನ್ನುವಂತ ಒಂದಷ್ಟು ಟೆಕ್ನಾಲಜಿನ ಬೆಳೆಸಿ ಈ ಇನ್ವರ್ಟರ್ನ ಇನ್ವೈಟ್ ಮಾಡ್ತಿದ್ದಾರೆ. ಮತ್ತೆ ಸ್ಪೇಸ್ನ ತುಂಬಾ ಚಿಕ್ಕದಾಗಿ, ಅಂದ್ರೆ ನಿಮ್ ಮನೆಯಲ್ಲಿ ತುಂಬಾ ಜಾಗ ಇಲ್ಲ, ಹೇಗಪ್ಪ ತಗೊಳ್ಳೋದು ಇದನ್ನ ಅಂತ ಅನ್ಕೋತಿದ್ರೆ ತುಂಬಾ ಕಾಂಪ್ಯಾಕ್ಟ್ ಜಾಗದಲ್ಲಿ ಇಟ್ಟರು ಈ ಇನ್ವರ್ಟರ್ನ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಒಂದ್ಸಲ ಕರೆಂಟ್ ಹೋಯ್ತು ಅಂದ್ರೆ ಸ್ಟೆಬಲ್ ಆಗಿ ನಿಮ್ಗೆ ಪವರ್ ಸಪ್ಲೈನ ಕೊಡ್ತಾ ಹೋಗುತ್ತೆ, ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಪವರ್ ಸಪ್ಲೈನ. ಸೊ ಇದರಲ್ಲಿ 4 ಫೀಚರ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಸೂಪರ್ ಇಂಟೆಲಿ ಚಾರ್ಜ್, ಅಂದ್ರೆ 0 to 15% ನಿಮ್ಗೆ ಫಾಸ್ಟ್ ಆಗಿ ಚಾರ್ಜ್ ಮಾಡುತ್ತೆ, ಮತ್ತೆ ಕರೆಂಟ್ ಹೋದ ತಕ್ಷಣ ನಿಮ್ ಸಿಸ್ಟಮ್ ನ ನಿಮ್ಗೆ ಪವರ್ ಬ್ಯಾಕಪ್ ಕೊಡೋದಕ್ಕೆ ರೆಡಿ ಮಾಡಿ ಇಡುತ್ತೆ ಯಾವಾಗಲೂ. ಮ್ಯಾಕ್ಸ್ ಲೋಡ್ ಹ್ಯಾಂಡ್ಲಿಂಗ್ ಅಂದ್ರೆ ಹೆವಿ ಲೋಡ್ಸ್ ನ ತುಂಬಾ ಸ್ಮೂತ್ ಆಗಿ ರನ್ ಮಾಡ್ತಾ ಹೋಗುತ್ತೆ ಅಂಡ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಪವರ್ ಸಪ್ಲೈನ ಕೊಡ್ತಾ ಹೋಗುತ್ತೆ. ಅಪ್ಲಯನ್ಸಸ್ ಫ್ರೆಂಡ್ಲಿ ಅಂದ್ರೆ ಸ್ಟೆಬಲ್ ಪವರ್ ಸಪ್ಲೈ ಮತ್ತೆ ಡ್ಯೂರಬಿಲಿಟಿ, ಕನ್ಸಿಸ್ಟೆನ್ಸಿ ಆಗಿ ನಿಮ್ಗೆ ಪವರ್ ನ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ 4ನೇದು ಬಂದು ಎನರ್ಜಿ ಎಫಿಷಿಯನ್ಸಿ. ಎಲ್ಕೋರ್ ಎನರ್ಜಿನ ತುಂಬಾ ಕಮ್ಮಿ ತಗೊಳುತ್ತೆ ಅಂಡ್ ಪವರ್ ನ ಸ್ಟೆಬಲ್ ಆಗಿ ನಿಮ್ಗೆ ಕೊಡ್ತಾ ಹೋಗುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ಪ್ರೊಡಕ್ಷನ್ ಫೀಚರ್ಸ್ ನ ಅಳವಡಿಸಿದ್ದಾರೆ ಈ ಇನ್ವರ್ಟರ್ಸ್ ಅಲ್ಲಿ. ಸೊ ಇದರಲ್ಲಿ ನೆಕ್ಸ್ಟ್ ಫೀಚರ್ಸ್ ಬಂದು ಸ್ಮಾರ್ಟ್ ಓವರ್ಲೋಡ್ ಪ್ರೊಟೆಕ್ಷನ್. ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ತುಂಬಾ ಅಪ್ಲಯನ್ಸಸ್ ನ ಯೂಸ್ ಮಾಡ್ತಿರ್ತೀರಾ, ಅದು ಓವರ್ಲೋಡ್ ಆಯ್ತು ಅಂದ ತಕ್ಷಣ ಈ ಇನ್ವರ್ಟರ್ ಸಡನ್ ಆಗಿ ಸ್ವಿಚ್ ಆಫ್ ಆಗಲ್ಲ. ಆದ್ರೆ ನಿಮ್ಮ ಹೋಮ್ ಅಪ್ಲಯನ್ಸಸ್ ಎಲ್ಲಾನು ಸೇಫ್ ಮಾಡಿ ಅದಾದ ನಂತರ ಸ್ವಿಚ್ ಆಫ್ ಆಗ್ತಾ ಬರುತ್ತೆ. ಸ್ಮಾರ್ಟ್ ಬ್ಯಾಟ್ರಿ ಲೋ ಪ್ರೊಟೆಕ್ಷನ್ ಅಂದ್ರೆ ನಿಮ್ಮ ಕಮರ್ಷಿಯಲ್ ಸ್ಪೇಸ್ ಅಥವಾ ಮನೆಯಲ್ಲಿ ತುಂಬಾ ಹೋಮ್ ಅಪ್ಲಯನ್ಸಸ್ ಅಥವಾ ಎಲೆಕ್ಟ್ರಿಕ್ ನ ನೀವು ತುಂಬಾ ಓವರ್ಲೋಡ್ ಆಗ್ತಿದ್ದೀರಾ ಅಂದಾಗ ಸೊ ಇನ್ವರ್ಟರ್ ಇಂದ ನಿಮ್ಗೆ ಅಲಾರಂ ಟ್ರಿಗರ್ ಆಗ್ತಾ ಬರುತ್ತೆ. ಸೊ ಅದರಲ್ಲಿ 60 to 100%ಗೆ 11.2 ವೋಲ್ಟ್ ಅಲ್ಲಿ ನಿಮ್ಗೆ ಅಲಾರಂ ಟ್ರಿಗರ್ ಮಾಡುತ್ತೆ. 0 to 60% ಅಲ್ಲಿ 10.8 ವೋಲ್ಟ್ ನ ಅಲಾರಂ ನ ಟ್ರಿಗರ್ 10.7 ವೋಲ್ಟ್ ಕಿನ್ನ ಕಮ್ಮಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗಿ ಡೀಪ್ ಡಿಸ್ಚಾರ್ಜ್ ಇಂದ ನಿಮ್ಮ ಹೋಮ್ ಅಪ್ಲಯನ್ಸಸ್ ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಆಟೋ ರೀಸೆಟ್ ಫಾರ್ ಮೈನ್ ಶಾರ್ಟ್ ಸರ್ಕ್ಯೂಟ್ ಆರ್ ಫ್ಯೂಸ್ ಸ್ಟ್ರಿಪ್. ಇದೇನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಫ್ಯೂಸ್ ಸ್ಟ್ರಿಪ್ ಆಯ್ತು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ 30 ರಿಂದ 40 ಸೆಕೆಂಡ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಕಂಪ್ಲೀಟ್ ಆಗಿ ಇನ್ವರ್ಟರ್ ನ ರೀಸೆಟ್ ಮಾಡಿ ನಿಮ್ಗೆ ಪವರ್ ಜನರೇಟ್ ಮಾಡ್ತಾ ಬರುತ್ತೆ. ಹೈ ಬ್ಯಾಟ್ರಿ ಪ್ರೊಟೆಕ್ಷನ್ ಇದೇನಪ್ಪಾ ಅಂತಂದ್ರೆ 16 ವೋಲ್ಟ್ ಕಿನ್ನ ಜಾಸ್ತಿ ಏನಾದ್ರು ಎಕ್ಸೀಡ್ ಆಯ್ತು ಅಂದ್ರೆ ಪವರ್ ಆಟೋಮೆಟಿಕ್ ಆಗಿ ಶಟ್ ಡೌನ್ ಮಾಡಿ ಮನೆಯಲ್ಲಿರೋ ಹೋಮ್ ಅಪ್ಲಯನ್ಸಸ್ ನೆಲ್ಲ ಸೇಫ್ ಮಾಡ್ತಾ ಬರುತ್ತೆ. ಇನ್ಪುಟ್ ಔಟ್ಪುಟ್ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಓವರ್ ಟೆಂಪರೇಚರ್ ಪ್ರೊಟೆಕ್ಷನ್. ಇದೇನಪ್ಪಾ ಅಂದ್ರೆ ಅಕಸ್ಮಾತ್ ಇವಾಗ ಇನ್ವರ್ಟರ್ ಅಥವಾ ಬ್ಯಾಟ್ರಿ ತುಂಬಾ ಓವರ್ ಹೀಟೆಡ್ ಆಯ್ತು, ವೆಂಟಿಲೇಷನ್ ಪ್ರಾಪರ್ ಇಲ್ಲದೆ ಓವರ್ ಹೀಟೆಡ್ ಆಯ್ತು ಅಂದ್ರೆ ಸೊ ಕಂಪ್ಲೀಟ್ 30 ರಿಂದ 40 ಸೆಕೆಂಡ್ ತಗೊಂಡು ಶಟ್ ಡೌನ್ ಮಾಡಿ ನಿಮ್ಮ ಇನ್ವರ್ಟರ್ ಮತ್ತೆ ಮನೆಯಲ್ಲಿರುವಂತ ಹೋಮ್ ಅಪ್ಲಯನ್ಸಸ್ ಎಲ್ಲವನ್ನ ಸೇಫ್ ಮಾಡ್ತಾ ಬರುತ್ತೆ. ಕನ್ವಿನಿಯೆಂಟ್ ಆಟೋ ರೀಸೆಟ್ ಓವರ್ಲೋಡ್ ಇದೇನಪ್ಪಾ ಅಂತಂದ್ರೆ ಇವಾಗ ಮೇಜರ್ ಯಾವ್ದಾದ್ರು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಅಥವಾ ಮೇನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ತರದ್ ಏನಾದ್ರು ಪ್ರಾಬ್ಲಮ್ ನಿಮ್ಮ ಮನೇಲಿ ಆದಾಗ ವಿತಿನ್ 30 to 40 ಸೆಕೆಂಡ್ಸ್ ಒಳಗಡೆ ಕಂಪ್ಲೀಟ್ ನಿಮ್ಮ ಇನ್ವರ್ಟರ್ ನ ಸೇಫ್ ಮಾಡಿ ಮನೆಯಲ್ಲಿರೋ ಹೋಮ್ ಅಪ್ಲಯನ್ಸಸ್ ಸೇಫ್ ಮಾಡಿ ಮತ್ತೆ ಆಟೋ ರೀಸೆಟ್ ಆಗಿ ವರ್ಕ್ ಆಗ್ತಾ ಬರುತ್ತೆ. ನಾವಿವಾಗ ಮಾತಾಡ್ತಾ ಇರೋದು ಈ ಬ್ಯಾಟ್ರಿ ಬಗ್ಗೆ.
ಈ ಬ್ಯಾಟ್ರಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಇದನ್ನ ಸೂಪರ್ ಜಂಬೋ ಟ್ಯೂಬ್ಯುಲರ್ ಅಂತ ಕರೀತಾರೆ. ಸೊ ಇದು 15% ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಕಂಪೇರಿಂಗ್ ಟು ಅದರ್ ಬ್ಯಾಟ್ರೀಸ್. ಬೇರೆ ಯಾವುದೇ ಬ್ಯಾಟ್ರೀಸ್ ನ ನೀವು ಕಂಪೇರ್ ಮಾಡಿದ್ರೆ 15% ಬೇಗ ಚಾರ್ಜ್ ಆಗುತ್ತೆ. ಮತ್ತೆ ಟಾಲ್ ಟ್ಯೂಬ್ಯುಲರ್ ಅಂದ್ರೆ ಲಾಂಗ್ ಬ್ಯಾಟ್ರಿ ಬ್ಯಾಕಪ್ ನ ಕೊಡ್ತಾ ಹೋಗುತ್ತೆ ನಿಮ್ಗೆ. ಅಕಸ್ಮಾತ್ ಕರೆಂಟ್ ಏನಾದ್ರು ಸ್ವಲ್ಪ ಹೋಯ್ತು, ಲೇಟ್ ಆಗುತ್ತೆ ಅನ್ನೋದಿದ್ರೆ ನಿಮ್ಗೆ ಲಾಂಗ್ ಬ್ಯಾಟ್ರಿ ಬ್ಯಾಕಪ್ ನ ಕೊಡ್ತಾ ಹೋಗುತ್ತೆ. XBD ಟೆಕ್ನಾಲಜಿ ಹಂಗಂದ್ರೆ ಏನಪ್ಪಾ ಅಂದ್ರೆ 15ರಿಂದ 20% ನಿಮ್ಗೆ ಎಕ್ಸ್ಟ್ರಾ ಪವರ್ ಬ್ಯಾಕಪ್. ಅಂದ್ರೆ ಇವಾಗ ನಿಮ್ಗೆ 2 ಅವರ್ ಕೊಡೋ ಅಂತದ್ದು ಇನ್ನೊಂದು 20% ಜಾಸ್ತಿ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ನಿಮ್ಗೆ ಪವರ್ ಬ್ಯಾಕಪ್ ನ ಕೊಡ್ತಾ ಹೋಗುತ್ತೆ. ಅಂಡ್ CBH ಸರ್ಟಿಫೈಡ್ ಪವರ್ ಬ್ಯಾಕಪ್ ಅಲ್ಲಿ ಅವರು ಕೂಡ ಸರ್ಟಿಫೈಡ್ ಮಾಡಿದರೆ ಇದು ಎಕ್ಸ್ಟ್ರಾ ನಿಮ್ಗೆ ಪವರ್ ಬ್ಯಾಕಪ್ ನ ಕೊಡೋದಕ್ಕೆ. ಇದರಲ್ಲಿ ಸ್ಪಿಲ್ ಪ್ರೂಫ್ ಮೈಂಟೆನೆನ್ಸ್, ಅಡ್ವಾನ್ಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ನಿಮ್ಗೆ ಡಿಜಿಟಲ್ ವಾಟರ್ ಹಾಕ್ತೀರಾ, ಅದರಿಂದ ಮೆಸ್ಅಪ್ ಆಗುವಂಥದ್ದು, ಮೇಲ್ ಬಂದು ಅಥವಾ ಏನೋ ಒಂದಷ್ಟು ನಿಮ್ಗೆ ಅಲ್ಲಿ ಮನೆ ಗಲೀಜ್ ಆಗುವಂಥದ್ದು, ಈ ತರದೆಲ್ಲ ಒಂದು ಕೆಲವು ಬ್ಯಾಟ್ರಿಗಳಲ್ಲಿ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಫ್ರೀ ಮೈಂಟೆನೆನ್ಸ್ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದಲ್ಲದೆ ರೋಬಸ್ಟ್ ಡಿಸೈನ್ ಜೊತೆಗೂ ಕೂಡ ಈ ಬ್ಯಾಟ್ರಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಂಪನಿ ಅಥವಾ ಮನೆಗಳಲ್ಲಿ ಕಂಟಿನ್ಯೂಸ್ ಆಗಿ ನೀವು ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು ಈ ಬ್ಯಾಟ್ರಿನ. ಇವಾಗ ಇಷ್ಟೊತ್ತು ಹೇಳಿದ ಫೀಚರ್ಸ್ ಅದಲ್ಲದೆ ಇನ್ವರ್ಟರ್ಸ್ ಮೇಲೆ 36 ಮಂತ್ಸ್ ಆನ್ ಸೈಟ್ ವ್ಯಾರಂಟಿ ಕೊಡ್ತಿದ್ವಿ, ಮತ್ತೆ ಬ್ಯಾಟ್ರಿ ಮೇಲೆ 60 ಮಂತ್ಸ್ ವ್ಯಾರಂಟಿ ಕೊಡ್ತಿದ್ದಾರೆ ಆನ್ ಸೈಟ್. ಸೊ ನಿಮಗೆ ಈ ಪ್ರಾಡಕ್ಟ್ ಮೇಲೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಇದು ಹೇಗಪ್ಪ ಅಂದ್ರೆ ನಿಮಗೆ ಪವರ್ನ ಕನ್ಸ್ಯೂಮ್ ಮಾಡೋದಾಗ್ಲಿ ಅಥವಾ ಕನ್ಸಿಸ್ಟೆಂಟ್ ಆಗಿ ನಿಮಗೆ ಪವರ್ ಕೊಡೋದಾಗ್ಲಿ ಯಾವುದೇ ರೀತಿ ಬ್ರೇಕೇಜ್ ಇಲ್ಲದೆ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ಅಥವಾ ನಿಮ್ಮ ಮನೇಲಿ ಆಗುವಂಥ ಕೆಲಸಗಳನ್ನ ನಿರಂತರವಾಗಿ ಮಾಡಬೇಕು ಅಂದ್ರೆ ಒಕಾಯ ಬ್ಯಾಟ್ರೀಸ್ನ ಪರ್ಚೇಸ್ ಮಾಡಿ. ಸೊ ಈ ಒಕಾಯ ಬ್ಯಾಟ್ರೀಸ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ಸ್ಗೆ ಹೋಗಿ ಬುಕ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ನಿಮ್ಮ ಮನೆಗೆ ಪವರ್ ಕಟ್ಗೆ ಹೇಳಿ ಬಾಯ್ ಬಾಯ್.